ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೆಸರು ಸರ್? ಕೃಷ್ಣಮೂರ್ತಿ ಸರ್. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿರೋಂಥ? ಸರ್ ನಾವು ಕೇಗೋಲಹಳ್ಳಿ ಗ್ರಾಮ ಪಂಚಾಯತಿಯಿಂದ ತಗಚ್ಕುಪ್ಪೆ ವಾರ್ಡಿಂದ ಗೆದ್ದಿದ್ದೀನಿ ಸರ್. ಸರ್ ಏನು ಅನಿಸ್ತಾ ಇದೆ ಸರ್ ಈಗ ನಿಮಗೆ? ಗೆದ್ದಿದ್ದಿಲ್ಲ, 3 ವರ್ಷ ಅವಧಿ ಕಳೆದಿದೆ ಸರ್, ಏನು ಸರ್? ಹಿಂದೆ ನಮ್ಗೇನು ಅನಿಸ್ತಿಲ್ಲ, ಹೊಸ್ದಿದ್ದು ಇವಾಗ ನಮಗೆಲ್ಲ ಗೊತ್ತಾಗ್ತಾ ಇತ್ತು ಈಗ ಏನು ಅಂತ. ಸರಿಯಾಗಿ ನಮ್ಗೆ ಇನ್ನೂ 50% ನಾವು ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಇನ್ನು. ಸರ್ ನಿಮ್ಮನ್ನು ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಕಾಂಗ್ರೆಸ್ ಸರ್. ಸರ್ ಈಗ ಗೆದ್ದು 3 ವರ್ಷ ಅವಧಿ ಆಗಿದೆ ಸರ್, ನೆಕ್ಸ್ಟ್ ಉಪಾಧ್ಯಕ್ಷರಾಗುತ್ತೋ ಚಾನ್ಸ್ ಇದೆ ನಿಮಗೆ? ಹೌದು ಸರ್. ಸರ್ ಈ ಅವಧಿ ನಿಮ್ಮ ವಾರ್ಡಲ್ಲಿ ನಿಮ್ಮ ಗ್ರಾಮದಲ್ಲಿ ಆಗೋದು ಏನು ಬದಲಾವಣೆಗಳು ತಂದಿದ್ದೀರಾ ಸರ್ ನೀವು? ಸರ್ ಕುಡಿಯೋಕ್ಕೆ ನೀರಿರಲಿಲ್ಲ, ಬೋರ್ ಇರಲಿಲ್ಲ, ಆಮೇಲೆ ವಿಧವಾ ವೇತನ, ಮಾಶನ ಇದು ವೃದ್ಧಾಪ್ಯ ವೇತನ ಅವ್ರಿಗೆ ಇದೆಲ್ಲ ಮಾಡಿಸ್ಕೊಂಡಿವಿ. ಸರ್ ಮನೆಗಳಾಗಿರ್ಬೋದು ಆ ಥರ ಕೊಡಿಸಿದೆ? ಹೌದು ಸರ್, ಹೌದು. ನಮಗೆ ಬಸವ ಇಂದ್ರ ವಸತಿನಲ್ಲಿ ಮನೆಗಳು ಕೊಟ್ಟಿದ್ರು. ಅದರೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದು. ನಾವು ಫಸ್ಟ್ ಟರ್ಮ್ ಗೆದ್ದಾಗ ಕೊಟ್ಟಿದ್ದ ಲೀಸ್ಟಲ್ಲಿ 300 ಲೀಸ್ಟ್ ಮಾಡಿಕೊಟ್ಟಿದ್ದು. ಅದ್ರಲ್ಲಿ ಬರೀ 46 ಜನ ಮಾತ್ರ ಕಟ್ಟಿದ್ರು ಸರ್ ಇಡೀ ನಮ್ಮ ಪಂಚಾಯತಿಲಿ. ಇನ್ನು ಮಿಕ್ನಾದವ್ರು ಯಾರು ಕಟ್ಟಿಲ್ಲ. ಯಾಕೆ ಕಟ್ಟಲಿಲ್ಲ ಅಂದರೆ ಅವ್ರು ದುಡ್ಡಿಲ್ಲ ಅದಿಲ್ಲ ಅಂದ್ಬಿಟ್ಟು ಕಟ್ಟಲೇ ಇಲ್ಲ. ಆಮೇಲೆ ನಮಗೆ ಟೈಮು ಕೊಡಲಿಲ್ಲ. ಈ ನೋಡಲ್ ಆಫೀಸರ್ಗಳು ಬಂದು ಈ ಟೈಮ್ ಒಳಗಡೆ ನಮ್ಗೆ ಕಟ್ಟಬೇಕು ಅಂತ ಅಂದಾಗ ಆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅವ್ರಿಗೆ. ಹಂಗಾಗಿ ಏನಾಯಿತು, ನಾವು ಕೊಟ್ಟಿದ್ದು ಲೀಸ್ಟೆಲ್ಲ ವಾಪಸ್ ಹೋಯ್ತದು. ಇವಾಗ ಸತಿ ಕಟ್ಟಿಲ್ಲ ಅಂದ್ಬಿಟ್ಟು ಸೆಕೆಂಡ್ ಟರ್ಮಲ್ಲಿ ಏನಾಗೈತೆ, ಬರೀ ನಮ್ಮ ಪಂಚಾಯತಿಗೆ ಬರೀ 20 ಜನಕ್ಕೆ ಮಾತ್ರ ಕೊಟ್ಟವ್ರೆ. ಅದರಲ್ಲಿ SC ST ಈ ಕ್ಯಾಸ್ಟ್ ಅವ್ರಿಗೆ 75%, 25% ಜನರಲ್ಗೆ ಅಂದ್ಬಿಟ್ಟು ಇದು ಮಾಡೋರೆ. ಇದರಲ್ಲಿ ಇವಾಗ ಹೊಸ್ದಾಗೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಸರ್ ಈಗ. ಸರ್ ಈಗ 3 ವರ್ಷ ಅವಧಿ ಆಗಿದೆ ಸರ್, ಇನ್ನೂ 2 ವರ್ಷ ಅವಧಿ ಇದೆ. ಇನ್ನೂ 2 ವರ್ಷ ಅವಧಿಯಲ್ಲಿ ಇನ್ನೂ ಏನು ಬದಲಾವಣೆಗಳು ತರಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್ ನಿಮ್ಮ ವಾರ್ಡಲ್ಲಿ? ಸರ್ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀವಿ. ಈಗ ನಮ್ಮದು ಹಿಂದೆ ಏನಾಯಿತು ಅಂದರೆ 5 ವರ್ಷದ ಹಿಂದೆ ನಮ್ಮ ವಾರ್ಡಲ್ಲಿ ಆಶ್ರಯ ಯೋಜನೆ ಅಂದ್ಬಿಟ್ಟು ಒಂದು ಇದು ಮಾಡಿದ್ರು ಸರ್. ಒಂದು ಎಲ್ಲ ಸೈಟ್ಗಳು ಅಲರ್ಟ್ ಮಾಡಿ ಇಟ್ಕೊಂಡಿದ್ರು, ಎಲ್ಲ ಶೆಡ್ ಹಾಕ್ಕೊಂಡು. ಅದೇನಾಯಿತು, ಹಿಂದೆ ಇದ್ದ ಮೆಂಬರ್ಗಳು ಏನು ಮಾಡಿದ್ರು, ಅದನ್ನು ಡಮಾಲೇಷನ್ ಮಾಡಿಸ್ಬಿಟ್ರು. ಅವ್ರು ಡಮಾಲೇಷನ್ ಏನಕ್ಕೆ ಮಾಡಿಸೋದು ಅಂದರೆ ಅವ್ರಿಗೇನೋ ವೈಯಕ್ತಿಕ ದ್ವೇಷದಲ್ಲಿ ಅದನ್ನು ಡಮಾಲೇಷನ್ ಮಾಡಿಸಿದ್ರು. ಹಂಗಾಗಿ ಏನಾಯಿತು, ಈಗ ನಾವು ಗೆದ್ದ ಮೇಲೆ ಅದರಲ್ಲಿ 6 ಎಕರೆ ಜಮೀನಲ್ಲಿ 2 ಎಕರೆ ಜಮೀನ ಸ್ಮಶಾನಕ್ಕೆ ಅಂತ ಮಾಡಿಸ್ತೋ. ಇನ್ನು 4 ಎಕರೆನ ಅದು ಈ ರಾಜೀವ್ ಗಾಂಧಿ ವಸತಿ ಮಂಡಳಿ ಅಂದ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಮಾಡಿಸಿದ್ದೀವಿ ಸರ್. ಅದೆಲ್ಲ ಅಲರ್ಟ್ ಆಗೈತೆ. ಈ MP ಎಲೆಕ್ಷನ್ ಆದಮೇಲೆ ಮೋಸ್ಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಮೊನ್ನೆ ನಮಗೆ ಇವರು ಸೋಮಶೇಖರ್ ಅವ್ರ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಸರ್. ಅದು ಕರೆದಿದ್ದಾಗ ನಾವು ಮಾಡಿದ ಲೀಸ್ಟ್ಗಳನ್ನ ನಮ್ಮ PDO ಸೆಕ್ರೆಟ್ರಿನೆಲ್ಲ ಕರ್ಕೊಂಡೋಗಿ ಲೀಸ್ಟೆಲ್ಲ ಕೊಟ್ಟು ಅದನ್ನೆಲ್ಲ ನೋಡೋರೆ. ಅದೇ ಅವರು ಹೊರಗಡೆಯಿಂದ ಬಂದಿರೋ ಜನಕ್ಕೆಲ್ಲ ಏನು ಇದು ಮಾಡಬೇಡ್ರಿ, ಅಲ್ಲಿ ಆದಂಥ ಜನಗಳನ್ನೇ ಏನಾಯಿತು ಅವ್ರನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿನ ಫಲಾನುಭವಿಗಳಿಗೇನೆ ಮಾತ್ರ ಅದನ್ನು ಇದು ಮಾಡಿರಿ, ಹೊರಗಡೆ ಜನ ಯಾರು ಸೇರಿಸ್ಕೊಬೇಡ್ರಿ ಅಂತ ಹೇಳೋರೆ. ನಾವು ನಮ್ದು ಏನಾಯ್ತು ಎಲ್ಲ ಈಗ ಕೊಟ್ಟಿದ್ದೀವಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು ಸರ್. ನಮ್ಗೆ ಒಂದು ಮೇಯ್ನ್ ಇರೋದು ಈ 2 ವರ್ಷದಲ್ಲಿ ಅದು ಮಾಡಬೇಕು ಅನ್ನೋದು ಒಂದು ಅಷ್ಟೇ ಸರ್ ಆಸೆ ಇರೋದು, ಇನ್ನೇನಿಲ್ಲ ಸರ್. ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಆಗುತ್ತೆ ಸರ್? ಸ್ಫೂರ್ತಿ ಅಂತಂದರೆ ಏನಾಯಿತು ಅಂದರೆ ನನಗೇನು ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಈಗ ಒಂದು 20 ವರ್ಷದಿಂದ ನಮ್ಮ ತಂದೆಯವ್ರು ನಿಂತಿದ್ರು ಎಲೆಕ್ಷನ್ಗೆ. ನಮ್ಮ ತಂದೆಯವ್ರಿಗೆ ಅದು ರಾಜಕೀಯದ ಹುಚ್ಚೆ ಇರಲಿಲ್ಲ ಅವ್ರಿಗೆ. ಬಟ್ ಆದ್ರೂ ಅವ್ರಿಗೆ ನಿಲ್ಲಿಸ್ಬಿಟ್ಟು ಏನಾಯಿತು, ನಮ್ಮಲ್ಲೇ ನಿಲ್ಲಿಸಿದವರೇ ಮೋಸ ಮಾಡಿಬಿಟ್ರು. ಅವ್ರಿಗೆ ರಾಜಕೀಯದ ಬಗ್ಗೆ ಎಲ್ಲ ಏನು ಅಷ್ಟೊಂದಾಗ ಅನುಭವ ಇರಲಿಲ್ಲ. ಅವರು ನಿಲ್ಲಿಸಿದಾಗ ಅವರು ಸೋತರು. ಸೋತಾಗ ಏನಾಯಿತು, ನಮ್ಮ ಮೈಂಡಲ್ಲಿ ಅದೇ ಒಂದಿತ್ತು, ನಿಂತ್ಕೊಳ್ಳೇಬೇಕು, ಮಾಡಲೇಬೇಕು, ಅದೊಂದು ಏನಾದರೂ ಅಟ್ಯಾಚೆಲ್ಲ ತೀರಿಸ್ಕೊಳ್ಳೇಬೇಕು ಅಂತ. ಇದರಲ್ಲಿ ನನಗೆ ನನ್ನ ಜನಗಳು ವಿಶ್ವಾಸ ಕೊಟ್ಟು ನನಗೆ ಗೆಲ್ಸಿದ್ರು ಸರ್. ಆದರೆ ನಾನು ಹೆಚ್ಚಾಗಿ ಇಷ್ಟಪಡೋದಂದರೆ ನಮ್ಮ ವಾರ್ಡಿಗೆ ಸೇರ್ತಕ್ಕಂಥದ್ದು ಕುಳ್ಳೆಗೌಡನ ಪಡೆ ಸರ್. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮತ್ತು ಜನರ ಬೆಂಬಲ ನೀವು ಗೆದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಹೌದು. ಅವರ ಪ್ರೇರಣೆ ಅದರಲ್ಲೂ ಸರ್ ಜನರ ಬೆಂಬಲ ಅಂತ ಅಂದರೆ ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ಕೊಂಡಿರೋರಲ್ಲ, ಅತಿ ಬಡವರು ಅವರೇ ನಮಗೆ ಹೆಲ್ಪ್ ಮಾಡಿ ಮರ್ಯಾದೆ ಕೊಟ್ಟು ಕಾಪಾಡೋದು ಸರ್. ಸರ್ ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರಿಗೆ ಕಾರಣ. ಹೌದು ಸರ್, ಹೌದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ? ಸರ್ ಏನಿಲ್ಲ, ಈಗ ಅದೇ ನಾನು ಏನೋ ಬಂದು ನಿಂತ್ಕೊಂಡಿದ್ದಕ್ಕೆ ನನಗೊಂದು ಮರ್ಯಾದೆ ಕೊಟ್ಟು ಕಾಪಾಡಿದ್ರೆ ನಾನು ಈ ನೆಕ್ಸ್ಟ್ 2 ವರ್ಷ ಇರಲಿ, ನಾನು ರಾಜಕೀಯ ಇರೋವರೆಗೂ ಏನೇ ಬೇಕಾದರೂ ನನ್ನ ಕೈಲಾಗಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಅದೊಂದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಸರ್. ಇಷ್ಟೊತ್ತು ಕಾಲ ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.